ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳ್ತಿರೋವಂಥ ಒಂದು ಪೂಜೆ ಏನು ಅಂತ ನೋಡೋಣ. ಇದು ಬಂದು ಸ್ವಂತ ಮನೆಯ ಕನಸು ಕಾಣುವಂಥವ್ರಿಗೋಸ್ಕರ ಇದು. ಎಷ್ಟೋ ಜನಕ್ಕಿರುವಂಥ ಆಸೆ ತನಗೆ ಒಂದು ಸ್ವಂತ ಮನೆ ಇಲ್ಲ ಅನ್ನೋದು. ಎಷ್ಟೋ ಜನಕ್ಕೆ ಮನೆ ಅಂತ ಇರುತ್ತೆ, ಆದರೆ ಅವರ ಅವಶ್ಯಕತೆ ತಕ್ಕಂತೆ ಇರಲ್ಲ. ಜನ ಜಾಸ್ತಿ ಇರ್ತಾರೆ, ಚಿಕ್ಕ ಮನೇಲಿರ್ತಾರೆ, ಇನ್ನೊಂದು ದೊಡ್ಡ ಮನೆ ಕಟ್ಕೊಂಡು ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಪರಿಸ್ಥಿತಿ ಅವ್ರಿಗೆ ಆ ರೀತಿ ಒದಗಿ ಬರಲ್ಲ. ಹಾಗಾಗಿ ಆ ಥರ ಮನಸ್ಸಲ್ಲಿ ಕನಸು ಕಟ್ಕೊಂಡು ವರ್ಷಗಳಿಂದ ಕಾಯ್ತಾ ಇರೋಂಥವ್ರಿಗೋಸ್ಕರ ಈ ಒಂದು ಪೂಜೆ ನಾನು ಹೇಳ್ಕೊಡ್ತಿರೋದು. ಇದು ಮೊದಲನೇದಾಗಿ ಇದು ವಾರಾಹಿ ತಾಯಿಯ ಒಂದು ಪೂಜೆ ಹಾಗೂ ಮಂತ್ರ. ಇದನ್ನು ತುಂಬ ಭಕ್ತಿಯಿಂದ ಹಾಗೂ ನಂಬಿಕೆಯಿಂದ ನೀವು ಮಾಡಬೇಕಾಗತ್ತೆ. ಮಾಡಿ ಈಗ ಇವತ್ತು ನೀವು ಮಾಡಿದರೆ ನಾಳೆನೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ನಾನು ಹೇಳಲ್ಲ. ಯಾಕೆ ಅಂದರೆ ಇದು ನೀವು ಅಂದ್ಕೊಳ್ಳಂಗೆ 10 ರೂಪಾಯಿ 20 ರೂಪಾಯಿ ಕೆಲಸ ಅಲ್ಲ. ಕೆಲವರಿಗೆ ದುಡ್ಡು ಇಟ್ಕೊಂಡು ಮನೆ ತೊಗೋಬೇಕು ಅಂದರೆ ಅದಾಗದೇ ಇರೋ ಥರ ರೀತಿಯಲ್ಲಿರುತ್ತೆ. ಕೆಲವರಿಗೆ ಮನೆ ಯಾವುದೋ ಒಂದು ಬಂದಿರತ್ತೆ ಅವ್ರಿಗೆ, ಈ ಮನೆ ತೊಗೊಳ್ಳಿ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೀವೇ ತೊಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಅದು ತೊಗೊಳಕ್ಕೆ ಅವ್ರ ಕೈಯಲ್ಲೂ ಅದ್ರ ತಕ್ಕಂಗೆ ದುಡ್ಡಿರಲ್ಲ. ನಮ್ಮ ಹತ್ರಕ್ಕೆ ಬರ್ತಾ ಇರುತ್ತೆ, ಆದರೆ ನಮಗೆ ತೊಗೊಳ್ಳೋಂಥ ಪರಿಸ್ಥಿತಿಯಲ್ಲಿರಲ್ಲ. ಅದೇನೋ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಎಷ್ಟೋ ಜನ ಇರ್ತಾರೆ. ಇನ್ನು ಕೆಲವ್ರಿಗೆ ಯಾವ ಥರ ಆಸ್ತಿ ಬರೋದಿರುತ್ತೆ, ಎಷ್ಟೊಂದು ಆಸ್ತಿ ಅವ್ರದ್ದು ಅಂತ ಇರುತ್ತೆ. ಅವ್ರದ್ದು ಮಾವನ ಕಡೆ ಆಸ್ತಿ ಇರುತ್ತೆ, ಅಪ್ಪನ ಕಡೆ ಆಸ್ತಿ ಇರುತ್ತೆ. ಆದರೆ ಕೆಲವರಿಗೆ ಅನುಭವಿಸೋಂಥ ಯೋಗ ಇರಲ್ಲ. ಹೇಳಕ್ಕೆ ಮಾತ್ರ ಇರುತ್ತೆ, ಅಷ್ಟು ಎಕರೆ ಇದೆ ನಮ್ಮ ತಾತಂದು, ಇಷ್ಟು ಎಕರೆ ನಮ್ಮ ಮಾವಂದಿದೆ, ನಿಮ್ಮ ಹೆಸರಿಗೆ ಅದು ಬಂತಾ ಗೊತ್ತಿಲ್ಲ. ಆದರೆ ಅಷ್ಟೊಂದು ಆಸ್ತಿಗೆ ನಿಮಗೆ ಬರುತ್ತೆ ಅನ್ನೋ ನಂಬಿಕೆ ಇದೆ. ಆಯ್ತು, ಇವತ್ತೆಲ್ಲ ನಾಳೆ ಬರುತ್ತೆ, ಆದರೆ ಅನುಭವಿಸೋಂಥ ಯೋಗ ಕೂಡ ಕೆಲವರಿಗೆ ಇರಲ್ಲ. ಭೂಮಿ ಅನುಭವಿಸೋಕ್ಕೂ ಒಂದು ಯೋಗ ಅಂತ ಇರುತ್ತೆ. ಆ ಯೋಗ ನಿಮ್ಮಲ್ಲಿದ್ದರೆ ಮಾತ್ರನೇ ನಮಗೆ ಅನುಭವಿಸೋಕ್ಕೆ ಆಗೋದು. ಆದರೆ ಆಸ್ತಿ ಬರೋದಕ್ಕಿಂತ ದೊಡ್ಡದಾಗಿ ನಮಗೆ ಬೇಕಾಗಿರುವಂಥ ವಾಸ ಮಾಡೋಕ್ಕೆ ಒಂದು ಮನೆ ಅನ್ನೋದು. ಕೆಲವ್ರಿಗೆ ಒಂದು ಪುಟ್ಟ ಮನೆ ಸಾಕು ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಇನ್ನು ಕೆಲವರು ನಮ್ಮ ಮನೇಲಿರೋರೆಲ್ಲ ನೆಮ್ಮದಿಯಿಂದ ಬದುಕೋಷ್ಟಾದರೂ ಇರಬೇಕು. ಇನ್ನು ಕೆಲವರಿಗೆ ನಮಗೆ ಬಾಡಿಗೆ ಬರೋ ಥರ, ನಾವು ವಯಸ್ಸಾದ ಮೇಲೆ ನಮ್ಗೆ ಅಟ್ಲೀಸ್ಟ್ ಒಂದು 2-3 ಮನೆ ಬಾಡಿಗೆ ಬಂದರೆ ನಮ್ಮ ಮಕ್ಕಳು ಎಲ್ಲ ಕೆಲಸ ಅಂತ ಹೋಗಿ ಅವ್ರ ಜೀವನ ಅವ್ರು ನೋಡ್ಕೊಳ್ಳುವಾಗ ನಮ್ಮ ಮಾತ್ರೆಗಳು ತೊಗೊಳಕ್ಕಾದರೂ ಬಾಡಿಗೆ ದುಡ್ಡಿಂದ ಒದಗಿ ಬರುತ್ತೆ ಅನ್ನುವಂಥ ನಂಬಿಕೆ ಮೇಲೆ ಕಾಯ್ಕೊಂಡಿರೋರು ಎಷ್ಟೋ ಜನ ಇರ್ತಾರೆ. ಈ ರೀತಿ ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿರೋರು ಇರ್ತಾರೆ. ಅಂದರೆ ನಿಮಗೆ ಗೊತ್ತು ಆಗಬಹುದು ಅನ್ನೋದಾದರೆ ಯಾವಾಗ ಅನ್ನೋದು ಗೊತ್ತಿಲ್ಲ, ಆದರೆ ನಿಮ್ಗೆ ಬೇಕು ಅನ್ನೋ ಆಸೆ ಇರುತ್ತೆ. ಈ ರೀತಿ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಇಕ್ಕಟ್ಟು ಒಂಥರ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತೀರ ನೀವು. ಆ ಒಂದು ಪರಿಸ್ಥಿತಿಯಲ್ಲಿ ನೀವು ಈ ಪೂಜೆ ಅಂತ ಮಾಡಿದರೆ ನಿಮಗೆ ಏನು ಬ್ಲಾಕೇಜ್ ಆಗ್ತಿದೆ, ನಿಮಗೆ ಒಂದು ಮನೆ ತೊಗೊಳ್ಬೇಕಾದ್ರೆ ನಿಮಗೆ ಯಾಕೆ ಬರ್ತಾ ಇಲ್ಲ ಅನ್ನೋಂಥ ಏನಾದರೂ ಒಂದು ಬ್ಲಾಕೇಜಸ್ ಇದ್ದರೆ ಅದು ಈ ಒಂದು ಪೂಜೆ ಮಾಡೋದ್ರಿಂದ ಅದೆಲ್ಲ ದೂರ ಆಗುತ್ತೆ. ಇನ್ನು ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ದಿನ ಮಾಡಬೇಕು, ಇದಕ್ಕೆ ಏನೇನು ಬೇಕಾಗಿದೆ, ಮಂತ್ರ ಯಾವ ರೀತಿ ಇದೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಇದನ್ನು ಎಷ್ಟು ದಿನ ಮಾಡಬೇಕು ಅಂತ ಕೇಳೋದಾದರೆ ನೀವು 9 ದಿನ ಮಾಡ್ಬೋದು, ಇಲ್ಲ 21 ದಿನ ಮಾಡ್ಬೋದು, 11 ದಿನ ಮಾಡ್ಬೋದು, ಇಲ್ಲ 108 ದಿನ ಮಾಡ್ಬೋದು, ಇಲ್ಲ ನಿಮ್ಮ ಆಸೆ ನೆರವೇರುವ ತನಕ ಕೂಡ ನೀವು ಇದನ್ನು ಮಾಡ್ಬೋದು. ನೆರವೇರಿದ ನಂತರ ಕೂಡ ಇದನ್ನು ನೀವು ಮಾಡ್ಕೋಬೋದು. ಈಗ ಸ್ವಂತ ಮನೆ ಆಯ್ತಪ್ಪ ಸಾಕು ಬಿಡು ಇನ್ನೇನು ಪೂಜೆ ಮಾಡೋದು ಅಂತ ತಳ್ಳೋದಕ್ಕಿಂತ ಆ ತಾಯಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಸ್ವಂತ ಮನೆಗೆ ಹೋಗಿದ ನಂತರ ನೀವು ಆ ಪೂಜೆನ ಮಾಡಿ ಇನ್ನೊಂದಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ, ನಿಮಗೆ ಇನ್ನೊಂಚೂರು ಪವರ್ ಬಂದಂಗೆ ಆಗುತ್ತೆ. ಹಾಗೆ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿ ಕೂಡ ಎಲ್ಲ ಹೊರಗಡೆ ಹೋಗಿ ಒಳ್ಳೆ ರೀತಿಯಲ್ಲಿ ಮನೇಲಿರೋರೆಲ್ಲ ಒಗ್ಗಟ್ಟಾಗಿ ಬದುಕೋಕ್ಕೂ ಕೂಡ ಅದೊಂದು ಚಾನ್ಸ್ ಆಗ್ಬೋದು. ಹಾಗಾಗಿ ನೀವು ಮನೆ ಕಟ್ಟಿದ ನಂತರ ಕೂಡ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು. ಇದು ನಿಮ್ಮ ಇಷ್ಟ ಎಷ್ಟು ದಿನ ಮಾಡಬೇಕು ಅನ್ನೋದು, ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ, ನಿಮಗೆ ಟೈಮ್ ಯಾವ ರೀತಿ ಇದೆ ಅಂತ ನೋಡಿಕೊಂಡು ನೀವು ಡಿಸೈಡ್ ಮಾಡ್ಕೋಬೋದು. 9, 11, 21, 108 ಈ ರೀತಿ ನೀವು ನೋಡಿಕೊಂಡು ಮಾಡ್ಕೋಬೋದು. ಇನ್ನು ಯಾವ ದಿನ ಮಾಡೋದು ಅಂತ ನೋಡೋದಾದರೆ ನೀವು ಪಂಚಮಿ ದಿನ ಮಾಡ್ಬೋದು, ಅಷ್ಟಮಿ ದಿನ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಒಂದು ಶುಕ್ರವಾರ ದಿನ ನೀವು ಇದನ್ನು ಮಾಡ್ಬೋದು. ಅಂದರೆ ಸ್ಟಾರ್ಟ್ ಮಾಡುವಂಥ ದಿನ ನಾನು ಹೇಳ್ತಿರೋದು. ಅದಾದಮೇಲೆ ನೀವು ಅದೇ ದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈಗ ಶುಕ್ರವಾರ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನೆಕ್ಸ್ಟ್ ಶುಕ್ರವಾರ, ಅದಾದಮೇಲೆ ಇಲ್ಲ ನೆಕ್ಸ್ಟ್ ಶುಕ್ರವಾರ, ಆ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಪಂಚಮಿ ದಿನ ಮಾಡೋದ್ರೆ ಪ್ರತಿಯೊಂದು ಪಂಚಮಿ ನೀವು ಮಾಡೋ ಥರ, ಆವಾಗ 9 ವಾರ ಆ ರೀತಿ ಬರೋ ಥರ. 108 ಸರಿ ಮಾಡೋದಾದರೆ ಪ್ರತಿದಿನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೋದು. ಅಂದರೆ 108 ಅಂದರೆ ಶುಕ್ರವಾರ 108 ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅನ್ನೋ ಮನಸ್ಥಿತಿ ಇದ್ದರೆ ನೀವು ಪ್ರತಿದಿನ ಈ ಶುಕ್ರವಾರ ಸ್ಟಾರ್ಟ್ ಮಾಡಿದರೆ ತಿರ್ಗಾ ಶನಿವಾರ ಭಾನುವಾರ ಆ ರೀತಿ ಮಾಡ್ಕೊಂಡಾದರೂ ಹೋಗ್ಬೋದು. ಇನ್ನು ನೀವು ಕೆಲವ್ರಿಗೆ ಡೌಟ್ ಪೀರಿಯಡ್ಸ್ ಆದರೆ ಮಾಡ್ಬೋದಾ ಅಂತ. ಪೀರಿಯಡ್ಸ್ ಆದರೆ ಖಂಡಿತ ನೀವು ಮಾಡಬಾರ್ದು. ಆ ಒಂದು 7 ಡೇಸ್ ಏನಿದೆ ಆ 7 ಡೇಸ್ ನೀವು ತಾಯಿಗೆ ಪೂಜೆ ಮಾಡೋದಾಗಲಿ ಮಂತ್ರ ಹೇಳೋದಾಗಲಿ ಮಾಡಬಾರ್ದು. ಮತ್ತು ಕಮೆಂಟಲ್ಲಿ ಕೇಳಬೇಡಿ ಈ ಟೈಮಲ್ಲಿ ಮಾಡ್ಬೋದಾ ಅಂತ. ಖಂಡಿತ ನೀವು ಮಾಡಿಕೊಡ್ದು. ಅದಾಗಿದ ಮೇಲೆ ಮತ್ತೆ ನೀವು ಇದನ್ನು ಕಂಟಿನ್ಯೂ ಮಾಡಿಕೊಂಡು 108 ದಿನ ಮಾಡ್ಬೋದು. ಇನ್ನು 9 ವಾರ ಎಲ್ಲ ಮಾಡೋರಾದರೆ ನೀವು ನೋಡಿಕೊಂಡು ಅದನ್ನು ಮಾಡ್ಬೋದು.
ಇಲ್ಲ ಪೀರಿಯಡ್ಸ್ ಆದಮೇಲೆ ನೀವು ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ 9 ವಾರ ಬರೋ ಥರ ನೀವು ಮಾಡ್ಕೋಬೋದು. ಅದು ಹೇಗೆ ನಿಮಗೆ ಕನ್ವೀನಿಯನ್ಸ್ ಯಾವ ರೀತಿ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಲೆಕ್ಕ ಇಟ್ಕೊಂಡು ನೀವು ಮಾಡ್ಬೋದು. ಇನ್ನು ಪೂಜೆ ಮಾಡೋಕ್ಕೆ ಏನೇನು ವಸ್ತುಗಳು ಬೇಕಾಗಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ತಾಯಿಯ ಒಂದು ಫೋಟೋ, ವಾರಾಹಿ ತಾಯಿಯ ಒಂದು ಫೋಟೋ ಇಲ್ಲಾಂದರೆ ವಿಗ್ರಹ ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ದೀಪನ, ತುಪ್ಪದ ದೀಪನ ಹಚ್ಚಿಟ್ಟು, ಆ ತಾಯಿಗೆ ಅಂತಲೇ ಇಡಬೇಕಾಗುತ್ತೆ, ಯಾವುದೋ ದೀಪ ಎತ್ಕೊಂಬಂದು ಹಚ್ಚೋದಲ್ಲ. ತಾಯಿಗೆ ಅಂತ ಒಂದು ದೀಪ ಇಟ್ಟು ಅದಕ್ಕೆ ತುಪ್ಪ ಹಚ್ಚಿ ಅದನ್ನೇ ದೇವರು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ನೀವು ಮಾಡ್ಕೋಬೋದು. ಅದನ್ನು ತಾಯಿಯ ರೂಪದಲ್ಲಿ ನೀವು ಕಂಡು ಆ ದೀಪಕ್ಕೆ ನೀವು ಎಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ತಾಯಿಯ ಫೋಟೋ ಇಲ್ಲ ವಿಗ್ರಹ ಇಲ್ಲ ಅಂದರೆ ನೀವು ಈ ರೀತಿ ಒಂದು ದೀಪ ಹಚ್ಚಿ ಇಡ್ಬೋದು. ನಂತರ ನಿಮಗೆ ಬೇಕಾಗಿರುವಂಥದ್ದು ಹೂವು ನೀವು ಕೆಂಪು ಹೂವು ಇಲ್ಲಾಂದರೆ ಹಳದಿ ಹೂವನ್ನ ತರಬೇಕಾಗುತ್ತೆ. ಯೆಲ್ಲೋ ಕಲರ್ ಇಲ್ಲಾಂದರೆ ರೆಡ್ ಕಲರ್ ಫ್ಲವರ್ ಸಿಕ್ಕಿದರೆ ತುಂಬ ಒಳ್ಳೆಯದು. ಅದಾದಮೇಲೆ ಅರಿಶಿಣದ ಪುಡಿ ನಿಮಗೆ ಬೇಕಾಗುತ್ತೆ. ನಂತರ ನಿಮಗೆ ಊದ್ಕಡ್ಡಿ, ಆಮೇಲೆ ಸಾಂಬ್ರಾಣಿ, ತುಪ್ಪದ ದೀಪ ಹಚ್ಚಕ್ಕೆ ಏನೇನು ಬೇಕು ಅದು ದೀಪದ ಬತ್ತಿ, ತುಪ್ಪ ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ದೇವರಿಗೆ ನೈವೇದ್ಯಕ್ಕೆ ಹಣ್ಣು, ಸ್ವೀಟು ಇಲ್ಲಾಂದರೆ ಕೊಬ್ಬರಿ, ಏನಾದರೂ ತೆಂಗಿನಕಾಯಿ, ಆ ರೀತಿ ಏನಾದ್ರೂ ನೀವು ಇಟ್ಕೋಬಹುದು. ಇದು ನೈವೇದ್ಯಕ್ಕೆ. ಇನ್ನು ನೀವು ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಅರಿಶಿಣದ ಪುಡಿನ ಒಂಚೂರು ನೀರಲ್ಲಿ ಕಲಸಿ ಮನೆ ತುಂಬ ನೀವು ಪ್ರೋಕ್ಷಣೆ ಮಾಡಬೇಕಾಗತ್ತೆ. ಈಗ ನೀವು ಗಂಜಲ ಇದ್ದರೆ ಅದು ಮಾಡ್ಬೋದು, ಇಲ್ಲ ಅರಿಶಿಣದ ಪುಡಿ ನಾನು ಹೇಳಿದ್ನಲ್ಲ ಅದನ್ನು ನೀವು ನೀರಲ್ಲಿ ಹಾಕಿ ಮನೆಯೆಲ್ಲ ಮಾಡಿದರೆ ಶುದ್ಧ ಆಗಿರೋ ಥರ. ಇಲ್ಲ ಮನೆ ಒರೆಸ್ಬೇಕಾದ್ರೆ ಒಂಚೂರು ಅರಿಶಿಣದ ಪುಡಿ ಅದೇ ನೀರಲ್ಲಿ ಕಲ್ಲುಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಬಿಟ್ಟು ಮನೆಯೆಲ್ಲ ನೀವು ಒರೆಸ್ಕೋಬೋದು. ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಹಾಗೆ ಮನೆಯಲ್ಲೆಲ್ಲ ನೀವು ಅರಿಶಿಣದ ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೋದು. ನಂತರ ನೀವು ಈ ಪೂಜೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಾಗಿದ ಮೇಲೆ ನೀವು ದೇವ್ರದ್ದು ಫೋಟೋ ಇಟ್ಟು ಇಲ್ಲಾಂದರೆ ದೀಪ ಹಚ್ಚಿದ ನಂತರ ಮಾಮೂಲಿ ನೀವು ಪೂಜೆ ಯಾವ ರೀತಿ ಮಾಡ್ತೀರಾ, ಹೂವು ಹಣ್ಣು ಎಲ್ಲ ಇಟ್ಟು ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಸಾಂಬ್ರಾಣಿ ಎಲ್ಲ ಹಚ್ಚಿದ ನಂತರ ನೀವು ಈ ಮಂತ್ರ ನಾನು ಹೇಳ್ತೀನಿ, ಅದನ್ನು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ, ನೀವು ಬರೆದಿಟ್ಕೋಬೋದು. ಈ ಮಂತ್ರನ ನೀವು 108 ಬಾರಿ ನೀವು ಜಪಿಸಬೇಕಾಗತ್ತೆ. ಅದಕ್ಕೆ ಕಮ್ಮಿ ಜಾಸ್ತಿ ಲೆಕ್ಕ ಇಲ್ಲ, 108 ಬಾರಿನೇ ನೀವು ಜಪಿಸಬೇಕಾಗತ್ತೆ. ಮಂತ್ರ ಈ ರೀತಿ ಇದೆ: ಓಂ ಐಂ ಕ್ಲೀಂ ವಾರಾಹಿ ನಮಃ. ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ. ಹಾಗೆ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿದ್ದೀನಿ ನಾನು. ನೀವು ಒಂದು ಪೇಪರಲ್ಲಿ ಬರೆದಿಟ್ಕೊಂಡು 108 ಸರಿ ನೀವು ಹೇಳಬೇಕಾಗತ್ತೆ. ನೀವು ಎಷ್ಟು ವಾರ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು, ಆದರೆ ಮಂತ್ರ ಮಾತ್ರ 108 ಸರಿ ನೀವು ಹೇಳಲೇಬೇಕಾಗತ್ತೆ. 108 ಸರಿ ಹೇಳಿದ ಮೇಲೆ ನಿಮ್ಮ ಪೂಜೆ ಏನಿದೆ ಅದು ಮುಗೀತು, ಆವತ್ತಿನ ಪೂಜೆ ನಿಮ್ಮದು ಮುಗೀತು. ನಂತರ ನೀವು ನೆಕ್ಸ್ಟ್ ವಾರ ನೀವು ಮಾಡ್ತೀರಾ ಅನ್ನೋವಾಗ ತಿರ್ಗಾ ಇದೇ ರೀತಿ ಹಣ್ಣು ಎಲ್ಲ ಇಟ್ಟು ನೀವು ಪೂಜೆ ಮಾಡಿ 108 ಸರಿ ಮಂತ್ರನ ನೀವು ಜಪಿಸಬೇಕಾಗತ್ತೆ. ಜಪ ಮಾಡುವಂಥ ಸಂದರ್ಭದಲ್ಲಿ ನೀವು ತುಂಬ ಭಕ್ತಿಯಿಂದ ದೇವ್ರನ್ನ ಕಣ್ಣಲ್ಲಿ ಮನಸಾರೆ ಕಂಡು ನಿಮ್ಮ ಆಸೆ ಏನಿದೆ ಅನ್ನೋದನ್ನು ನೀವು ಹೇಳ್ಕೊಂಡು ಪಾಸಿಟಿವ್ ಆಗಿ ಇರೋ ರೀತಿಯಲ್ಲಿ ನೀವು ತಾಯಿ ಹತ್ರ ಹೇಳ್ಕೊಂಡು ಈ ಮಂತ್ರನ ನೀವು 108 ಬಾರಿ ಜಪಿಸಬೇಕಾಗತ್ತೆ. ಇಷ್ಟು ಮಾಡಿದ ತಕ್ಷಣ ನಿಮ್ಮ ಒಂದು ದಿನದ ಪೂಜೆ ಮುಗೀತು. ಈ ರೀತಿ ನೀವು ಪ್ರತಿದಿನ ನೀವು ಮಾಡ್ಬೋದು. ಅದನ್ನು ನೀವು 9 ವಾರ ಇಲ್ಲ 11 ವಾರ ಆ ರೀತಿ ನೋಡಿಕೊಂಡು ನೀವು ಎಷ್ಟು ದಿನ ಬೇಕಾಗುತ್ತೆ ಅಂತ ನೋಡ್ಕೊಂಡು ನೀವು ಮಾಡ್ಕೋಬೋದು. ಇನ್ನೂ ಒಂದು ವಿಷಯ ಏನು ಹೇಳೋದಾದರೆ, ಇದು ತಾಯಿಗೆ ತುಂಬ ಶಕ್ತಿ ಇದೆ ಅಂತ ನಾನು ಹೇಳಿದ್ರಿಂದ ಇನ್ನು ಕೆಲವ್ರಿಗೆ ಡೌಟ್ ಇರುತ್ತೆ, ಇದು ಬೆಳಗ್ಗೆ ಮಾಡಬೇಕಾ ಸಂಜೆ ಮಾಡಬೇಕಂತ. ಆ ರೀತಿ ಏನಿಲ್ಲ, ನೀವು ಬೆಳಗ್ಗೆ ಆದರೂ 10 ಗಂಟೆ ಮುಂಚೆ ಮಾಡ್ಕೋಬೋದು, ಇಲ್ಲ ಸಂಜೆ ಆದರೆ 6 ಗಂಟೆ ನಂತರ ನೀವು ಈ ಪೂಜೆನ ಮಾಡ್ಕೋಬೋದು. ವಾರಾಹಿ ತಾಯಿ ಪೂಜೆಯಲ್ಲಿ ನೀವೇನಾದರೂ ನೈವೇದ್ಯ ಇಟ್ಟಿದ್ರೆ ಅದನ್ನು ವಾರಾಹಿ ತಾಯಿ ಅಂತಲ್ಲ, ಪ್ರತಿಯೊಂದು ದೇವ್ರಿಗೂ ನೈವೇದ್ಯಕ್ಕೆ ಇಟ್ಟರೆ ಅದನ್ನು ಅದೇ ಜಾಗದಲ್ಲಿ ಬಿಟ್ಟು ಹೋಗಬಾರ್ದು. ಅದು ಸ್ವಲ್ಪ ಆದಮೇಲೆ ಮನೆಯಲ್ಲಿರೋರೆಲ್ಲ ಸೇವಿಸೋದು ತುಂಬಾ ಒಳ್ಳೆಯದು. ಹಾಗಾಗಿ ಎಲ್ಲರಿಗೂ ನೀವು ಪ್ರಸಾದ ರೂಪದಲ್ಲಿ ಅದನ್ನು ಕೊಡ್ಬೋದು. ನಿಮ್ಮ ಹತ್ರ ನೈವೇದ್ಯಕ್ಕೆ ಇಡೋಕ್ಕೆ ಏನೂ ಇಲ್ಲ ಅಂದರೆ ನೀವು ಒಂಚೂರು ಬೆಲ್ಲದ ನೀರಾದರೂ ಇಟ್ಟುಬಿಟ್ಟು ನೀವು ಪೂಜೆ ಮಾಡ್ಕೋಬೋದು. ಇಲ್ಲದೇ ಇರೋರಾದರೆ ಒಂಚೂರು ಸ್ವೀಟು ಹಣ್ಣು ಏನಾದರೂ ಇಟ್ಟು ನೀವು ಪೂಜೆ ಮಾಡ್ಬೋದು. ಇಲ್ಲ ನಿಮಗೆ ಈಗ ಸ್ವೀಟ್ ಪೊಟ್ಯಾಟೊ ಏನು ಸೀಗೆಣಸು ಅಂತ ಹೇಳ್ತೀವಿ ಅದನ್ನು ಬೇಯಿಸಿಡೋಕ್ಕಾಗುತ್ತೆ ಅಂದರೆ ಇನ್ನೊಂದು ತಾಯಿಗೆ ತುಂಬ ಇಷ್ಟ ಅದು. ಹಾಗಾಗಿ ಅದನ್ನು ಕೂಡ ನೀವು ಮಾಡ್ಕೋಬೋದು. ಈ ರೀತಿ ಮಾಡಿ ನಿಮ್ಮ ಪೂಜೆ ಕಂಪ್ಲೀಟ್ ಆಗುತ್ತೆ. ನಂತರ ಪ್ರತಿ ವಾರ ನೀವು ಕಂಟಿನ್ಯೂ ಮಾಡ್ಕೊಂಡು ಬರ್ಬೋದು. ಇದು ಇನ್ನು ನಾನು ಇಷ್ಟು ದಿನದಿಂದ ಮಾಡಿದೆ ನಂಗೆ ಆಗಿಲ್ಲ ಈ ರೀತಿ ಎಲ್ಲ ನೀವು ಹೇಳಬಾರ್ದು. ಇದು ನಿಮ್ಮ ವಾತಾವರಣ ಯಾವ ರೀತಿ ಇದೆ, ನಿಮಗೆ ಯಾವ ರೀತಿ ಒದಗಿ ಬರಬೇಕು ಅನ್ನೋದು ದೇವ್ರು ತೀರ್ಮಾನ ಮಾಡ್ತಾರೆ. ನಾನು ತೀರ್ಮಾನ ಮಾಡೋದಲ್ಲ. ಇದು ನಿಮಗೆ ಆಗಬೇಕು ಅನ್ನೋಂಥ ಸಮಯ ಬಂದಾಗ ಆಟೋಮೆಟಿಕ್ಕಾಗಿ ವಿಡಿಯೋ ನಿಮ್ಮಲ್ಲಿ ರೀಚ್ ಆಗಿರುತ್ತೆ. ಇಲ್ಲ ಅಂದಿದ್ರೆ ನಿಮ್ಮ ಹತ್ರ ಬರೋದೇ ಇಲ್ಲ ಈ ವಿಡಿಯೋ, ಯಾಕಂದರೆ ನಿಮ್ಗೆ ಆ ಸಮಯ ಬಂದೇ ಇಲ್ಲ ಅನ್ನೋ ಥರ. ಆ ಸಮಯ ಹತ್ರ ಆಗ್ತಿದೆ, ಇಲ್ಲ ನಿಮಗೆ ಏನಾದರೂ ಒಂದು ಬ್ಲಾಕ್ ಆಗಿದೆ, ನಿಮಗೆ ಈ ಥರ ಅಂದರೆ ಒಂದು ಮನೆ ಬರಬೇಕಾಗಿದೆ ಆದರೆ ಅದು ಬರ್ತಿಲ್ಲ ಯಾವುದೋ ಒಂದು ಕಾರಣದಿಂದ ಅನ್ನೋಂಥ ಸಂದರ್ಭದಲ್ಲಿ ಕೂಡ ತಾಯಿನೇ ನಿಮ್ಮ ಹತ್ರಕ್ಕೆ ವಿಡಿಯೋನ ತಗೊಂಡು ಬಂದು ನಿಮ್ಮ ಮುಂದೆ ಇಡ್ತಾರೆ ಮಾಡಮ್ಮ ಅಂತ.
ಹಾಗಾಗಿ ಯಾವುದೇ ಬೇಜಾರಿಲ್ದಿರ ಪೂರ್ತಿ ಮನಸ್ಸಿಂದ ಈ ಪೂಜೆ ಮಾಡಿ ನೀವು ಅಂದ್ಕೊಂಡಿದ್ದ ಆಸೆ ನೀವು ಖಂಡಿತ ನೆರವೇರುತ್ತೆ. 100% ರಿಸಲ್ಟ್ ಅಂತೂ ನಿಮಗೆ ಸಿಗುತ್ತೆ. ಮನಸಾರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ಖಂಡಿತ ಎಲ್ಲನೂ ನಡೆಯುತ್ತೆ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.